ನೋಡಿ, ಪ್ರಜಾತಂತ್ರದಲ್ಲಿ ಯಾರು ಬೇಕಾದರೂ ಮುಂದೆ, ಆದರೆ ಒಂದಂತೂ ಈ ದೇಶದಲ್ಲಿ ಒಂದು ಕಾನೂನು ತರಬೇಕು. ತಿದ್ದುಪಡಿ ಏನಂದರೆ ಕಾನೂನಿನಲ್ಲಿ ಅದೇನೆಂದರೆ, ಒಮ್ಮೆ MLA ನಾ ಈಗ ಇದ್ದೇನೆ, ಬಿಜಾಪುರ MLA ಇದೆ, ನಾಳೆ ಯಾವುದೋ ಒಂದು ಕರ್ನಾಟಕ ವಿಧಾನಸಭೆ ಯಾವುದೋ ಒಂದು ಉಪಚುನಾವಣೆ ನಡೀತಾ ಅಲ್ಲಿ ಹೋಗಿ ನಿಂದಿರ್ತೀನೋ ಅನ್ನೋಂಥದ್ದು ಇದು ಒಳ್ಳೆಯದಲ್ಲ. ಇದು ಕಾನೂನು ತಂದು ಒಂದು MLA ಅಥವಾ ಒಂದು MP ಅಲ್ಲಿ ಹಾಲಿ ಇದ್ದಾಗ ಮತ್ತೊಂದು ವಿಧಾನಸಭೆ ಅಥವಾ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ಅವಕಾಶವನ್ನು ಚುನಾವಣಾ ಆಯೋಗ ತಿದ್ದುಪಡಿ ಮಾಡಿ ಕೊಡಬಾರ್ದು. ಯಾಕಂದ್ರೆ ಈಗ ನಾನು ಬಿಜಾಪುರ MLA ಇದೆ, ನಾಳೆ ಮೊನ್ನೆ ಹಂಗೆ ಆಯಿತು, ಬೆಳಗಾವಿಗೆ ನಿಲ್ಲಂದರು, ಬಾಗಲಕೋಟೆಗೆ ನಿಲ್ಲಂದರು, ಅವು ಮತ್ತು ಬಿಜಾಪುರ ಖಾಲಿ ಆಗ್ತದೆ. ಕಂಟಿನ್ಯೂ ಚುನಾವಣೆ ಆಗಬಾರ್ದು ರಾಜ್ಯದಲ್ಲಿ. ಯಾಕಂದ್ರೆ ಏನಾಗ್ತದೆ, ಒಂದು ಚುನಾವಣೆ ಅಂದರೆ ಕನಿಷ್ಠ 2 ತಿಂಗಳು ಚುನಾವಣೆ ನೀತಿ ಸಂಹಿತೆ ಕೊಡೋದ್ರಿಂದ ನಮ್ಮ ಯಾವ ಅಭಿವೃದ್ಧಿ ಕೆಲಸ ಆಗುತ್ತೆ. ಅದಕ್ಕೆ ನಾವು ಚುನಾವಣಾ ಆಯೋಗಕ್ಕೆ ವಿನಂತಿ ಮಾಡ್ಬೋದಂದರೆ, ಯಾರು ಸಿಟ್ಟಿಂಗ್ MLA ಸಿಟ್ಟಿಂಗ್ MP ಏನದ ವಿಧಾನಸಭೆಗಾಗಲಿ ಲೋಕಸಭೆಗೆ ನಿಲ್ಲಲಿಕ್ಕೆ ಅವಕಾಶವನ್ನು ಕೊಡಬಾರ್ದು. ಇರ್ತಾ ಇದ್ದಾವೆ. ನೋಡಿ, ನಾನು ಒಬ್ಬ ಕಾಂಪಿಟೇಟರ್ ಏನಂತೇಳಿ ಅವರು ನನ್ನ ಜೋಡ ಷರತ್ತು ಹಾಕ್ತಾರೆ. ನನಗೆ ಹೇಳಿದ್ರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡ್ತೀವಿ. ನಾವು ವಿಜೇಂದ್ರ ಹೇಳಿದಾಗ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗೂ ನಾನು ರಾಜ್ಯಾಧ್ಯಕ್ಷ.